ಸೊ ಇನ್ನು ಪಶ್ಚಿಮ ಬಂಗಾಳ ಚುನಾವಣೆ ಬಳಿಕ ಟಿಎಂಸಿ ಬಿರುಗಾಳಿ ಎದ್ಬಿಟ್ಟಿದೆ. ಪಕ್ಷದ ಇಬ್ಬಾಗದ ಅಂಚಿಗೆ ತಲುಪೋಗ್ಬಿಟ್ಟಿದೆ. ಟಿಎಂಸಿ ಅಸ್ತಿತ್ವಕ್ಕೆ ಕುತ್ತು ಬಂದಿರೋ ಹೊತ್ತಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಟಿಎಂಸಿ ವಿಲೀನ ಆಗುತ್ತಾ ಅನ್ನುವಂಥ ಚರ್ಚೆ. ಆ ಕಡೆಗೆ ಹೋಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಮಾತಾಡಿದ್ದಾರೆ. ಅವ್ರಿಗೊಂದು ಆಫರ್ ಕೊಟ್ಟಿದ್ದಾರಂತೆ. ಮಮತಾ ಬ್ಯಾನರ್ಜಿಯೊಂದಿಗೆ ಉಪಾಧ್ಯಕ್ಷ ಸ್ಥಾನ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಡ್ತೀವಿ ಅಂತೇಳಿ ನಾಳೆ ತುರ್ತು ಸಭೆ ಕೂಡ ಕರೆದಿದ್ದಾರೆ. ಈ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. 80 ಶಾಸಕರ ಪೈಕಿ ನಮ್ಮ ಗುಂಪಿನಲ್ಲಿ 64 ಶಾಸಕರಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಲ್ಲ ಅಂತ ಅಲ್ಲಿ ಋತಬ್ರತ ಅಂತ ಹೇಳಿದ್ದಾರೆ, ರೆಬಲ್ ಲೀಡರ್ ಅವರು. ಸೊ ಈಗ ಇನ್ನೊಂದು ಶಾಕ್ ಏನು ಮಮತಾ ಬ್ಯಾನರ್ಜಿಗೆ ಅಂದರೆ, ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ಆಪ್ತೆ ಸುಷ್ಮಿತಾ ದೇವ್ ಕೂಡ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈಗ ಇದು ಒಂದು ಟೆನ್ಷನ್ ಅವರಿಗೆ, ಯಾಕೆ ಲೀಡರ್ಸ್ಗಳು ಹಿಂಗೆ ಹೋಗ್ತಾ ಇದ್ದಾರೆ ಅಂತ. ದಯವಿಟ್ಟು ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅಂಗೀಕರಿಸಬೇಕು ಅಂತ ರಾಜ್ಯಸಭೆಗೆ CP ರಾಧಾಕೃಷ್ಣ ಅವರಿಗೆ ಪತ್ರ ಬರೆದಿದ್ದಾರೆ. ಬೇಗ ನನ್ನ ರಾಜೀನಾಮೆ ತಗೊಳ್ಬೇಕು ಅಂತ. ಆಲ್ ರೈಟ್, ಏನು ನಡೀತಾ ಇದೆ ಅನ್ನೋದು ಅದು ಬಿಡಿ. ಅದು ಯಾರು ವಿಲೀನ ಆಗಿರೋದು ಅಲ್ಲ ಆಕೆ ಲೇಡಿ ರಾಜ್ಯಸಭೆಗೆ ಸುಷ್ಮಿತಾ ದೇವ್ ಸರ್, ತಂದೆ ವಾಸ್ ಸಂತೋಷ್ ಮೋಹನ್ ದೇವ್. ಓಕೆ, ವಾಸ್ ಎ ಸೀನಿಯರ್ ಕಾಂಗ್ರೆಸ್ ಪಾಲಿಟಿಷಿಯನ್, ಸೆಂಟ್ರಲ್ ಮಿನಿಸ್ಟ್ರು ಎಲ್ಲ ಆಗಿದ್ದವರು. ಅಸ್ಸಾಂ ಪಾಲಿಟಿಕ್ಸಲ್ಲಿ ದೀರ್ಘಕಾಲ ಇದ್ದರು. ಅವ್ರ ಮಗಳಿವರು ಈಕೆ. ಬಟ್ ಈಗ ಮಮತಾ ಬ್ಯಾನರ್ಜಿ 98ರಲ್ಲಿ ಪಕ್ಷ ಬಿಟ್ಟರು. ಪಶ್ಚಿಮ ಬಂಗಾಳ ಹಿತ ಕಾಪಾಡೋಕ್ಕಾಗ್ತಿಲ್ಲ ಡ್ಯಾಶ್ ಅಂತೇಳಿ CPM ವಿರುದ್ಧ ಫೈಟ್ ಮಾಡಿದ್ರು. CPI ಎಡಪಕ್ಷಗಳ ಮೇಲೆ ಮಾಡಿ ಆಮೇಲೆ ನಿಧಾನಕ್ಕೆ ಸೋತರು. 2 ಸರಿ 3 ಸರಿ ಹೊಡೆಸ್ಕೊಂಡ್ರು, ಹಲ್ಲು ಮುರಿಸ್ಕೊಂಡ್ರು, ತಲೆ ಒಡೆಸ್ಕೊಂಡ್ರು, ಎಲ್ಲ ಆಯಿತು. ಜನ ಆಯ್ತಪ್ಪ ಇವಮ್ಮಂಗೆ ಕೊಡೋಣ ಅಂತ ಕೊಟ್ಟರು. 3 ಟರ್ಮು ರೂಲ್ ಮಾಡಿದ್ರು. ವಾಜಪೇಯಿ ಸರ್ಕಾರದಲ್ಲಿ ಇದ್ದರು, ಅಂದರೆ NDAನಲ್ಲೇ ಇದ್ದರು. ಜಾರ್ಜ್ ಫರ್ನಾಂಡಿಸಿನ ಭ್ರಷ್ಟಾಚಾರ ಸ್ಟಿಂಗ್ ಆಪರೇಷನ್ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಒಂದು ನೆಪ ಕಟ್ಕೊಂಡು ಆಚೆ ಹೋದರು. ಆದರೆ ಈ ಒಮ್ಮ ಎಂಥ ಕಚಡ ಅಂತಂದ್ರೆ ಲೆಕ್ಕ ಹಾಕ್ಕೊಳ್ಳಿ ನೀವು. ಯಾವ ಆ ಥರ ಆರೋಪ ಮಾಡಿ ಹೊರಗೆ ಹೋಗಿದ್ದು ಒಮ್ಮ, ಅದೇ ಆರೋಪದ 10 ಪಟ್ಟು ಕೋಪ ಮಾಡ್ಕೊಂಡು ಜನ ಮನೆ ಕೆಳಗಿಳಿಸಿದ್ದು ಭ್ರಷ್ಟಾಚಾರದಲ್ಲಿ. ಈಗ ಬರ್ತಿರೋದು ಏನು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಕಂಡು ಕಡೆ ಅದರ ಲೀಡರ್ಗಳಿಗೆ ಮೊಟ್ಟೆ ಹೊಡಿತಿದ್ದಾರೆ ಜನ. ಯಾಕಂದರೆ ಅಷ್ಟು ಭ್ರಷ್ಟತೆ. ಲೋಯರ್ ಲೆವೆಲ್ಲಿನ ಜನ ಹಿಂಡು ಬಿಟ್ಟಿದ್ದಾರೆ ಪಾಪ ರಕ್ತಾನ ಜನಕ್ಕೆ. ನನಗೆ ವಿಮಾನ ನಿಲ್ದಾಣದಲ್ಲಿ ಕಳೆದ ವಾರದ ವಿಮಾನ ನಿಲ್ದಾಣದಲ್ಲಿ ಒಬ್ಬರು ದಂಪತಿಗಳು ಸಿಕ್ಕಿದ್ರು, ಕನ್ನಡದವರು. ಅವರು ಕೋಲ್ಕತ್ತಾನಲ್ಲಿ ಇರುವವರು. ಅವರು ಊರಿಗೆ ಅಂತ ಬಂದಿದ್ದರಂತೆ, ವಾಪಸ್ ಹೋಗ್ತಾ ಇದ್ದರು ಕೋಲ್ಕತ್ತಾಗೆ. ಆಗ ಮಾತಾಡ್ತಾ ನೀವು ಇರುವುದೆಲ್ಲಿ ಅಂದೆ. ಕೋಲ್ಕತ್ತಾ. ಅಯ್ಯಪ್ಪ ಅಂದೆ. 25 ವರ್ಷದಿಂದ ಅಂದರು. ಹೌದಾ? ಹೌದು. ಮತ್ತು ಈಗ ಅಂದೆ, ಈಗ ನೆಮ್ಮದಿಯಾಗಿದ್ದೀವಲ್ಲ, ಕಳಿಸಿ ಆಯಿತು ಅಂದರು. ಅಷ್ಟೇ ಆ ಹೆಂಗ್ಸ್ ಹೇಳಿದ್ದು, ಕಳಿಸಿ ಆಯಿತು ಅಷ್ಟೇ. ಅಂದರೆ ಅಷ್ಟು ರೋಸಿ ಹೋಗಿದ್ರು ಅವರು ಮಾತಲ್ಲಿ. ನೆಕ್ಸ್ಟ್ ಮುಂದೆ ಮಾತಾಡಿದ್ಮೇಲೆ ಏನೇನೋ ಹೇಳಿದ್ರು. ರೋಸ್ ಹೋಗಿದ್ದನ್ನು ಹೇಳ್ತಾ ಇದ್ರು. ಇನ್ನೇನು ಮನೆಗಳನ್ನು ವ್ಯಾಪಾರಕ್ಕೆ ಇಟ್ಟಿದ್ರಂತೆ ಜನಗಳೇ, ಎಲ್ಲ ವಿಡ್ರಾ ಮಾಡ್ಕೊಂಬಿಟ್ಟಿದ್ದಾರಂತೆ. ಈಗ ಒಬ್ಬರು ಮಾರುತ್ತಿಲ್ಲ ಮನೆಗಳನ್ನು ಅಂತಂದು. ಮನೆ ಮಾರಕ್ಕೆ ಇಟ್ಬಿಟ್ಟಿದ್ರಂತೆ ಜನ ಎಲ್ಲ. ಸಾಕಾಯ್ತಿದ್ದು, ಆಗಲ್ಲ, ಬಿಟ್ಟು ಬಂದುಬಿಡೋದು ಅಂತ. ಇಂಥ ಒಮ್ಮ ಈಗೇನಂತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತ ವಿಲೀನ ಮಾಡಿ ಹೋಗಿ ಸೇರಿ ಹಾಳಾಗಿ ಹೋಗಲಿ. ನನ್ನ ಪ್ರಕಾರದಲ್ಲಿ ಸೇರಿ ಹಾಳಾಗಿ ಹೋಗಬೇಕು. ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ಸಿನ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸು ದುರ್ಬಳಕೆ ಮಾಡ್ಕೋತಾ ಇದೆ ಈ ಮೇಡಮ್ಮಿನ ಅನಿವಾರ್ಯ ಮತ್ತು ಅಸಹಾಯಕ ಪರಿಸ್ಥಿತಿಯನ್ನು. ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ಳೋದು. ಹೌದು, ಅನುಮಾನನೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸು ನೆಗೆದು ಬಿದ್ದೋಗಿದೆ ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಎಂಬಂತಹ ಬ್ಯಾಕ್ ಹತ್ಕೊಂಡ್ಬಿಟ್ಟು ಕೂಸುಮರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಕೂಸುಮರಿ ಪಕ್ಷ. ಇನ್ನೊಬ್ಬರ ಹೆಗಲ ಮೇಲೆ ಹತ್ಕೊಂಡು ವಿಕ್ರಮ್ ಅವ್ರ ಬೇತಾಳ್ ಟೈಪ್ ಹೋಗತ್ತಿದು. ಎಲ್ಲ ಕಡೆನೂ ಹಾಗೆ. ವಿಕ್ರಮ್ ಅವ್ರ ಬೇತಾಳೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಡಮಾರೆ. ಕಾಂಗ್ರೆಸ್ ಯಾಕೆ ಕಟ್ಟಕ್ಕಾಗಲಿಲ್ವಂತೆ? 15ರಿಂದ 25 ವರ್ಷ. ಅದು ಅವ್ರದ್ದೊಂದು 25, ಇವಳದೊಂದು, ಈ ಮೇಡಮ್ದೊಂದು 15, 40 ವರ್ಷದಲ್ಲಿ ಯಾಕೆ ಕಟ್ಟಕ್ಕಾಗಿಲ್ವಂತೆ ಬಂಗಾಳದಲ್ಲಿ ಪಾರ್ಟಿನ? ಯಾಕಂತೆ ಈಗ ಆಕೆ ಬರಬೇಕಂತ ಆಫರ್ ಅಂತೆ. ಇವ್ರ ತಲೆ ಆಫರು. ರಾಷ್ಟ್ರೀಯ ಉಪಾಧ್ಯಕ್ಷೆ ಯಾರು ಅಭಿಷೇಕ್ ಬ್ಯಾನರ್ಜಿಗೆ ಪ್ರಧಾನ ಕಾರ್ಯದರ್ಶಿ. ಉಪ್ಪಿಂಗ್ ಹಾಕೊಂಡು ನೆಕ್ಕಳ ಕೇಳಿ ಮೇಡಮ್ನ. ಈ ಪಕ್ಷನ 15 ವರ್ಷ ಆದಮೇಲೆ ಉಳಿಸ್ಕೊಳಕ್ಕಾಗಲ್ಲ ಅಂದರೆ ಜನ ನಿಜವಾಗ್ಲೂ ನಿಮ್ಮ ಜೊತೆ ಇದ್ದರೆ ಲೀಡರ್ಗಳು ಹೋಗಲಿ, ಪಕ್ಷ ಇರುತ್ತೆ, ಪಕ್ಷ ಕಟ್ಟಬೇಕು. ಆ ಪರಿಸ್ಥಿತಿಲೇ ತಾನೇ ಕಮ್ಯುನಿಸ್ಟ್ರನ್ನ ಎದುರಿಸಿದ್ದು. ಹೌದು, ಅದೇ ಥರ ಎದುರಿಸ್ಬೇಕಪ್ಪ. ಅದೇ ಬಿಟ್ಬಿಟ್ಟು ಏನು ಲಾಭ? ಅಸಹಾಯಕತೆ. ಇನ್ನು BJPನವ್ರು ಇನ್ನೇನು ಮಾಡ್ತಾರಂತ. ಅಧಿಕಾರ ಇಲ್ಲ ಅಂದರೆ ನಿಲ್ಲಕ್ಕೂ. ಎರಡನೇದು, ಏನಕ್ಕೆ ಈ ಪರಿಸ್ಥಿತಿ ಬಂತು? ಮಮತಾ ಬ್ಯಾನರ್ಜಿ ಹಿಂಗೆ ಓಡಾಡ್ತಿದ್ರು ಮೇಡಮು. ಬುಡ್ಬುಡ್ಬುಡ್ ಹಿಂಗೆ ಹೋಗೋದು, ಬುಡ್ಬುಡ್ಬುಡು ಅಂತ ಹಿಂಗೆ ಬರೋದು, ಹಿಂಗೆ ಮೈ ಕಿತ್ಕೊಳ್ಳೋದು,
ಹಿಂಗೆ ಮೈ ಕಿತ್ಕೊಳ್ಳೋದು, ಒಳ್ಳೆ ಈ ಹುಳ ಬಿಟ್ಕೊಂಡಂಗೆ ಆಡ್ತಾಯಿದ್ರು. ಆಮೇಲೆ ಬಾಯಿಗೆ ಬಂದಂಗೆ ಮಾತಾಡೋದು, ಆಮೇಲೆ ಬಾಯಿಗೆ ಬಂದಂಗೆ ಇದು ಮೈನಾರಿಟಿ ಅಪೀಸ್ಮೆಂಟು, ಬಾಯಿಗೆ ಬಂದಂಗೆ ಕಲಿಸಿದ್ರು ಪಾಠನ ಸರಿಯಾಗಿ. ಅದು ಹಾಳಾಗೋಗ್ಲಿಪ್ಪ, ಜನದ ಬಿಟ್ಬಿಡೋಣಪ್ಪ. ಅಮ್ಮ ತಾಯಿ ಅವತ್ತು ಕತೆ ಹೇಳಿದ್ದು ಅದನ್ನೇ ನಾನು, ಪಾಪದಲ್ಲಿ ಪಾಲು ತಗೋತೀರಂದರೆ ಯಾರೂ ರೆಡಿ ಇರಲ್ಲ ಅನ್ನೋಕ್ಕೆ. 15 ವರ್ಷ ನಿಮ್ಮ ಜೊತೆ ಕೂತ್ಕೊಂಡು ನಾಯಕರಾಗಿ ಕಂಗೊಳಿಸಿದ್ರಲ್ಲ ಜನ, ಎಲ್ಲ ಹೋಲ್ಸೇಲ್ ಯಾಕೆ ಬಿಡ್ತಿದ್ದಾರೆ? ಅಂಥದ್ದು ಏನಮ್ಮ ಮಾಡಿದೆ ನೀನು? ಏನಕ್ಕೆ ಅಂದ್ರೆ ಅಧಿಕಾರ 4 ಜನ ಬಿಡೋದು ಸರಿ, 6 ಜನ ಬಿಡೋದು ಸರಿ, 3 ಜನ ಬಿಡೋದು ಸರಿ, 60 MLA 20 MP ಏನಕ್ಕೆ? ಅದು ಹೋಗ್ಲಪ್ಪ, ಎಲ್ಲ ಅಧಿಕಾರದ ದಾಹಿಗಳು, ಸ್ವಾರ್ಥಿಗಳು ಅಂತ ಬೈದು ಬಿಡೋಣ ಬೇಕಾದ್ರೆ. ಓಕೆ, ಅದರಲ್ಲಿ ಯೂಸುಫ್ ಪಠಾಣ್ ಸಾಧ್ಯನೇ ಇಲ್ಲ, ಸಯೋಲಿ ಘೋಷ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಟ್ಟ TMC ಕಟ್ಟ ಮ್ಯಾಡಮ್ ಪಿಕ್ಡ್ ಹ್ಯಾಂಡ್ ಎಲ್ಲಿ ಕತೆ? ಯಾಕೆ ಅಂದರೆ ಎಷ್ಟು ಜನ ಹಾಳಾಗೋಗ್ಲಿ, ನಿನ್ನ ಲೀಡ್ರ್ಗಳೇನಾಗಿತ್ತು ನೋಡ್ಕೊಳಮ್ಮ. ಕಾಲು ಬುಡದಲ್ಲಿ ಎಷ್ಟು ರೋಸ್ ಹೋಗಿದ್ರು ಅವರು. ಅಂದ್ರೆ ಅನಿವಾರ್ಯವಾಗಿ ಮೇಡಮ್ ಜೊತೆಗೆ ಅಲ್ಲಿಗೆ ಅನಿವಾರ್ಯವಾಗಿ ಇದ್ದಿದ್ದು ಇವ್ರ ಜೊತೆಗೆ. ಯಾವಾಗಲೂ ಅಷ್ಟೇ, ಏಕಮೇವ ದ್ವಿತೀಯವಾಗಿ ಪಕ್ಷಗಳು ನಡೆಯೋಕ್ಕೆ ಸ್ಟಾರ್ಟ್ ಆದಾಗ ಆ ನಾಯಕನಿಗೆ ಅಹಂಕಾರ, ದಿಮಾಕು, ಕೊಬ್ಬು, ತಲೆ ನಿಲ್ಲದೆ ಇರೋ ಪರಿಸ್ಥಿತಿ ಎಲ್ಲ ನಾನೇ ಎಂಬ ಅಹಂ ಬಂದು ಮೆರಿತಾ ಇರ್ತಾನೆ. ಒಮ್ಮೆ ಹಾಲೋನ ತೆಗೆದ ತಕ್ಷಣ ಹಿಂಭಾಗದಲ್ಲಿರುವಂಥ ಇದನ್ನು ಕಿತ್ತಾಕಿದ ತಕ್ಷಣ ಕಿರೀಟನ ಅವನನ್ನು ಜನ ನಾಯಿ ನರಿಗೆ ನಿಲ್ಲಿಸ್ಕೊಂಡಂಗೆ ಹೊಡಿತಾರೆ ಹಿಡ್ಕೊಂಡು. ಈ ಬುದ್ಧಿ ಯಾವ ಲೀಡ್ರಿಗೆ ತಲೆಯಲ್ಲಿರುತ್ತೆ ಅವನು ತಗ್ಗಿ ಬಗ್ಗಿ ನಡೀತಾನೆ, ಯಾವನಿಗಿರಲ್ಲ ಅವನು ಅನುಭವಿಸ್ತಾನೆ. ಯಾವಾಗಲೂ ಅಷ್ಟೇ ಕೇರ್ಫುಲ್ ಆಗಿರಬೇಕು. ಎಸ್. ಎಸ್. ಇನ್ನು ಬೆಂಗಳೂರು